ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ಗುರುರಾಜ್. ಮತ್ತಷ್ಟು ಮಾತನಾಡ್ತೀನಿ ಮುಂದಿನ ಹಂತದಲ್ಲಿ. ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಶಿಕ್ಷೆಯಾಗತ್ತಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆನ್ನತ್ತಿ ಬೇಟೆಯಾಡಿದಂತಹ ಕೊಲೆ ಕೇಸ್ನ ತೀರ್ಪು ಏನಾಗತ್ತೆ ಅನ್ನುವಂತಹ ಕುತೂಹಲ ಇದೆ. 2016 ಜೂನ್ 15ರಂದು ನಡೆದಂತಹ ಕೊಲೆ, ಆವತ್ತಿನಿಂದ ಇವತ್ತಿನವರೆಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕೇಸ್ನ ಪ್ರತಿಯೊಂದು ಹಂತದ ತನಿಖೆಯನ್ನ ವೀಕ್ಷಕರ ಮುಂದೆ ಇಟ್ಟಿದೆ. ಏನೆಲ್ಲ ಆಗಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತಾನೆ ಬರ್ತಾ ಇದ್ದೀವಿ. ಈ ಕೇಸ್ನ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರ ಬರುತ್ತೆ. ಏನಾಗತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹಲವು ವರ್ಷಗಳ ಒಂದು ಕೊಲೆ ಕೇಸ್ನ ತೀರ್ಪು ಇವತ್ತು ಹೊರಬೀಳ್ತಾ ಇರುವಂಥದ್ದು. ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜ. ಇದರ ಜೊತೆಗೆ ಸದ್ಯ ಏನಾಗ್ತಾ ಇದೆ ಕೋರ್ಟ್ ಹಾಲ್ನ ಸುತ್ತ? ಎಲ್ಲರೂ ಆರೋಪಿಗಳು ಬಂದಿದ್ದಾರಾ? ಎಷ್ಟೊತ್ತಿಗೆ ತೀರ್ಪು ಪ್ರಕಟ ಆಗತ್ತೆ? ವೀಣಾ, ಏನಿವತ್ತು ವಿನಯ್ ಕುಲಕರ್ಣಿ ಪಾಲಿಗೆ ಬಿಗ್ ಡೇ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರ ಸದಾಶಿವನಗರ ನಿವಾಸದಿಂದ ವಿನಯ್ ಕುಲಕರ್ಣಿ ನೇರವಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈಗಾಗಲೇ ಕೋರ್ಟ್ ಹಾಲ್ನಲ್ಲಿ ಇದ್ದಾರೆ. ಅದರ ಜೊತೆಗೆ 21 ಆರೋಪಿಗಳು ಕೂಡ ಇವತ್ತು ಖುದ್ದು ಹಾಜರಾಗಬೇಕು ಅಂತೇಳಿ ಒಂದು ಆದೇಶ ಕೂಡ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು 21 ಆರೋಪಿಗಳ ಭವಿಷ್ಯ ನಿರ್ಧಾರ ಆಗತ್ತೆ. ಈಗಾಗಲೇ ಎಲ್ಲರೂ ಕೂಡ ಆರೋಪಿಗಳು ಒಬ್ಬೊಬ್ಬರಾಗಿ ಈಗಾಗಲೇ ಕೋರ್ಟ್ ಹಾಲ್ನತ್ತ ಬರ್ತಾ ಇರುವಂತದ್ದು. ಅದೇ ರೀತಿ ವಿನಯ್ ಕುಲಕರ್ಣಿ A15 ಆರೋಪಿ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ A15 ಆಗಿರುವಂತಹ ವಿನಯ್ ಕುಲಕರ್ಣಿ ಕೂಡ ಈಗಾಗಲೇ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ಜೊತೆಗೆ ಇವತ್ತು ಏನೊಂದು ಅವರು ಆತ್ಮವಿಶ್ವಾಸದಿಂದಲೇ ಇವತ್ತು ಕೋರ್ಟ್ ಹಾಲ್ಗೆ ಬಂದ್ರು. ಎಲ್ಲರನ್ನ ನೋಡಿ ಕೈ ಬೀಸಿ ಅವರು ಕೋರ್ಟ್ ಹಾಲ್ಗೆ ತೆರಳಿದಿರುವಂತದ್ದು. ಅವರ ಮುಖಚಾರ ನೋಡ್ತಾ ಇದ್ರೆ ಸಾಕಷ್ಟು ಆತ್ಮವಿಶ್ವಾಸದಲ್ಲಿ ಅವರಿಗೆ ಖುಲಾಸೆ ಆಗುತ್ತೆ. ಆ ರೀತಿಯಾದಂತಹ ಒಂದಷ್ಟು ಆತ್ಮವಿಶ್ವಾಸದಲ್ಲೇ ಬಂದಿರುವಂತದ್ದು. ಆದ್ರೆ ಒಂದು ಕಡೆ ಈಗಾಗಲೇ ಏನು CBI ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ಇವತ್ತು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿಗಳಂತ ಸಂತೋಷ್ ಗಜಾನನ್ ಭಟ್ ಅವರು ಮಹತ್ತರವಾದಂತಹ ಒಂದು ತೀರ್ಪನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಎಲ್ಲ ಇರುವಂತದ್ದು. ಇನ್ನೇನು 11 ಗಂಟೆ ನಂತರ ಇವತ್ತು ಕೋರ್ಟ್ ಕಲಾಪಗಳು ಪ್ರಾರಂಭ ಆಗುತ್ತೆ. ಆ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಅನ್ನ ಈ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಪ್ರಕಟಿಸಲಿದ್ದಾರೆ. ಬಹುತೇಕವಾಗಿ ಸಾಕಷ್ಟು ಜನ ಅಂದ್ರೆ ಅಭಿಪ್ರಾಯ ಪ್ರಕಾರ ಈ ಒಂದು ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತ ಊಹೆಗಳಿದಾವೆ. ಆದ್ರೆ ಈ ಎಲ್ಲವನ್ನೂ ಮೀರಿ ವಿನಯ್ ಕುಲಕರ್ಣಿ ಇವತ್ತು ಆತ್ಮವಿಶ್ವಾಸದಿಂದಲೇ ಈ ಒಂದು ಕೋರ್ಟ್ ಆವರಣಕ್ಕೆ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ತೀರ್ಪು ಪ್ರಕಟವಾಗುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ವಿನಯ್ ಕುಲಕರ್ಣಿ ಪರ ವಕೀಲರಾದಂತ CV ನಾಗೇಶ್ ಅವರು ಕೂಡ ಇವತ್ತು ಕೋರ್ಟ್ ಹಾಲ್ಗೆ ಬರಲಿದ್ದಾರೆ. ಜೊತೆಗೆ CBI ಪರ ವಕೀಲರಾದಂತಹ ಗಂಗಾಧರ್ ಶೆಟ್ಟಿ ಜೊತೆಗೆ ಹೇಮಾ ಅವರು ಹಿಂದೆ ಕೂಡ ಸುಮಾರು 6 ತಿಂಗಳಿಂದ ಈ ಒಂದು ಟ್ರಯಲ್ ನಡೆದಿತ್ತು. ಇವಾಗ ಸಂಪೂರ್ಣವಾಗಿ ಈ ಒಂದು ಟ್ರಯಲ್ ಮುಗಿದಿದೆ. ಇವತ್ತು ಅಧಿಕೃತವಾಗಿ ಆದೇಶವನ್ನ ಒಂದು ಪ್ರಕಟ ಮಾಡುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.